first time after starting our started with play home, and so many annual days had happened. For the first time we are conducting this annual day without my parents. Good evening. First of all, I want to thank my beloved Madam Shaila Shri for the wonderful support what she had extended towards me over last few years. And I also want to thank my children, Namita and Anurag, and I want to thank my brothers and their families. At the same time, I want to thank Nagesh sir, Manish sir, Subbarao sir, Beryl madam, Vinod Patil sir, and Mauna Shri. But not last but not the least, teaching and not teaching staff, and also our beloved parents and KGI lovers. For all, particularly last 3-4 years, were the wonderful. It was a wonderful journey for us, and I always, yavalu teachers meeting what he used to tell andre, act locally, compete globally anta. Because act locally, compete globally andre ನಾವು ಕಾಂಪೀಟ್ ಮಾಡೋದು ಬರೀ ರಾಣೆಬೆನ್ನೂರು ಮಾತ್ರ ಅಲ್ಲ, ಜಗತ್ತಿನ ತುಂಬಾ ಕಾಂಪೀಟ್ ಮಾಡ್ಬೇಕಂತ. ವಿ ಆರ್ ವೆರಿ ಕಾನ್ಫಿಡೆಂಟ್. ನಮ್ಮ ಹೆಡ್ಸು, ನಮ್ಮ ಟೀಚರ್ಸ್, ನಾನ್ ಟೀಚಿಂಗ್ ಸ್ಟಾಫ್ ಇನ್ನು ಇದೆಯಲ್ಲ, ನಾವು ಪ್ರತಿ ಸಿಲೆಕ್ಷನ್ ಮಾಡ್ಬೇಕಾರ ಐ ರಿಯಲಿ ಟೆಲ್ ಯು 100% ಆಫ್ ದ ಟೀಚರ್ಸ್ ಡೆಮೋ ವಿಲ್ ಬಿ ಟೇಕನ್ ಬೈ ಮೇಡಮ್ and all the teachers will be selected by madam only. ಎಷ್ಟೋ ಜನ ಕೇಳ್ತಾರೆ, so many times ask me, ಅದು ಹೆಂಗೆ ನೀವು ನಿಮ್ಮ ಸ್ಕೂಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಮ್ಯಾನೇಜ್ ಮಾಡ್ತೀರಿ ಅಂತ. ಇಟ್ಸ್ ನಾಟ್ ಐ, ಇಟ್ಸ್ ಮೈ ಹೆಡ್ಸ್ ಆ್ಯಂಡ್ ದ ಡೆಲಿಗೇಷನ್ ವಾಟ್ ಯು ಹ್ಯಾವ್ ಗಾಟ್. ಯಾಕಂದ್ರೆ ಪ್ರೀ ಪ್ರೈಮರಿ ಆಗಲಿ, ಪೆರಿಫೆರಲ್ ಆಗಲಿ, ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ನರ್ಸಿಂಗ್ ಕಾಲೇಜ್ ಆಗಲಿ, ಪ್ರತಿಯೊಂದಕ್ಕೂ ಅದರದೇ ಆದ ಹೆಡ್ಸ್ ಇದ್ದಾರೆ. ದೇ ಆರ್ ಸೋ ವಂಡರ್ಫುಲ್. ಅಂದ್ರೆ ದೇ ಗಾಟ್ ಸಚ್ ಎ ನೈಸ್ ವಂಡರ್ಫುಲ್ ಟೀಚಿಂಗ್ ಸ್ಟಾಫ್. ಅಂದ್ರೆ ವಿ ನೀಡ್ ನಾಟ್ ಸ್ಕ್ರಾಚ್ ಅವರ್ ಹೆಡ್ಸ್. ನಾವು ಕ್ಯಾಂಪಸ್ಗೆ ಬರಲಿಲ್ಲ ಅಂದರೂ ಅದು ತನ್ನಿಂದ ತಾನೇ ಸ್ಮೂತ್ ಆಗಿ ನಡೀತಾ ಇದೆ. ವಿ ಹ್ಯಾವ್ ಗಾಟ್ ಅವರ್ ಓನ್ ವಿಷನ್. ಬಟ್ ಏನಂದ್ರೆ ಟೀಚರ್ಸ್ ಆರ್ ವರ್ಕಿಂಗ್ ವಿತ್ ಪ್ಯಾಷನ್ and they are working towards a mission to fulfill our vision. ಅದಕ್ಕೆ I am very thankful to our KGI team. But last over 1 or 2 years, no issues. ನಮ್ಮ ಕ್ಯಾಂಪಸ್ನಲ್ಲಿ, ನಮ್ಮ ಟೀಮ್ನಲ್ಲಿ ಯಾವುದೇ ಇಶ್ಯೂಸ್ ಇಲ್ಲ. As Manish sir mentioned in his speech, Kannur family, rather than I say it as KGI family. ನಾನು ಒಂದು ಪೇರೆಂಟ್ಸ್ ಹೇಳೋದಂದ್ರೆ, ಪೇರೆಂಟ್ಸು ಮಕ್ಕಳಿಗೆ ಕಂಫರ್ಟ್ ಝೋನ್ ಇಟ್ಟಿದ್ದಾರೆ. ಎಷ್ಟು ಕಂಫರ್ಟ್ ಝೋನ್ ಇಟ್ಟಿದ್ದಾರೆ ಅಂದರೆ, ಮಕ್ಕಳೆಲ್ಲ ಸರ್ಕಸ್ ಟೈಗರ್ಸ್ ಆಗಿದ್ದಾರೆ. ಸರ್ಕಸ್ ಟೈಗರ್ಸ್ ಅಂದರೆ ಒಂದ್ಸಲ ಗೌರ್ಮೆಂಟ್ ರೂಲ್ ಬಂದಿತ್ತಲ್ಲ, ಸರ್ಕಸ್ ಅಂಡ್ ಟೈಗರ್ಸ್ ಲೈನ್ಸ್ ಎಲ್ಲ ಜಂಗಲಿ ಬಿಟ್ರಂತ. ಸ್ವಲ್ಪ ದಿವಸ ಆದ್ಮೇಲೆ ಸರ್ಕಸ್ ಮಾಲೀಕ ಹೋಗಿ ನಾನು ಹೆಂಗಿದಾವು ಟೈಗರ್ಸ್ ಮತ್ತು ಲಯನ್ ಅಂತ ನೋಡಕ್ ಹೋದ್ನಂತ. ಅಲ್ಲಿ ಒಂದು ನಾಯಿ ಆ ಟೈಗರ್ ಮತ್ತು ಲಯನ್ನ ಸಾಯಿಸ್ತಂತ. ಅಂದ್ರೆ ಮಕ್ಕಳು ನಿಮ್ಮ ಮನೇಲಿ ಟೈಗರ್ಸ್ ಲಯನ್ಸ್ ಇರ್ಬೋದು, ಆದರೆ ಹೊರಗಡೆ ಜಗತ್ತಿಗೆ ಎಕ್ಸ್ಪೋಸ್ ಆದಾಗ ಮಾತ್ರ ದೇ ವಿಲ್ ಬಿ ರಿಯಲ್ ಟೈಗರ್ಸ್ ಅಂಡ್ ಲಯನ್ಸ್. ಬಟ್ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಸ್ವಲ್ಪ ಪೇರೆಂಟ್ಸ್, ನಾನು ವಿ ಆರ್ ಅಗೇನ್ಸ್ಟ್ ಪನಿಷ್ಮೆಂಟ್. ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಡಬಾರ್ದು, ಕರೆಕ್ಟ್. ಪನಿಷ್ಮೆಂಟ್ ಕೊಡಬಾರ್ದು ಅನ್ನೋದು ನಮ್ದು ಉದ್ದೇಶ. ಈಗ ನಿಮ್ಮ ಮನೇಲಿ ತಂದೆ ತಾಯಿ ಮಕ್ಕಳು ತಪ್ಪು ಮಾಡಿದಾಗ, ನಿಮ್ಮ ಸಹನೆ ತಪ್ಪು ಮಾಡಿದಾಗ ನೀವೇನ್ ಮಾಡ್ತೀರಾ? ಪನಿಷ್ಮೆಂಟ್ ಕೊಡಲ್ಲ. ಹಾಗೆ ಟೀಚರ್ಸು ನಿಮಗೆ 1-2 ಮಕ್ಕಳನ್ನ ಸಾಕಾಗಲ್ಲ. ಯಾವಾಗ ಸ್ಕೂಲ್ ಶುರು ಆಗ್ತದೋ, ಯಾವಾಗ ರಜಾ ಮುಗಿತದೆ ಅಂತ ಕಾಯ್ತಾ ಇರ್ತೀರಿ.
ಅಂತ ಹೊತ್ತಲ್ಲಿ ಬೆಳಗ್ಗಿಂದ ರಾತ್ರಿ ತನಕ ಟೀಚರ್ಸ್ ಒಂದು ಕ್ಲಾಸ್ನಲ್ಲಿ 30 ಜನ 40 ಜನ ಮಕ್ಕಳನ್ನ ಯಾವ ತರ ಸಾಕ್ತಾರ ಅಂತ ಹೇಳ್ತೇನೆ ನಾನು. ಅದನ್ನ ನೀವು ಮನಗಾಣಬೇಕು. ಏನೋ ಅಪ್ಪಿತಪ್ಪಿ ಅವಾಗ ಇವಾಗ ಬೈದ್ರ ಪನಿಷ್ಮೆಂಟ್ ಕೊಟ್ರ ನೀವು ಅದನ್ನ ದೊಡ್ಡ ವಿಷಯ ಮಾಡಿ ಸ್ಕೂಲಿಗೆ ಬಂದು ಟೀಚರ್ಸ್ಗೆ ಸ್ವಲ್ಪ ಅವ್ರ ಬಾಂಧವ್ಯನ ಕೆಲ್ಸ್ಕೋಬೇಡ್ರಿ. ಯಾಕಂದ್ರೆ ವಿ ಆಲ್ ಶುಡ್ ವರ್ಕ್ ಟುಗೆದರ್. ಯಾವುದೇ ಇಶ್ಯೂ ಇದ್ರು ಡಿಸ್ಕಸ್ ಅಂಡ್ ರಿಸಾಲ್ವ್. ಏನೇ ನಿಮ್ದು ಒಪಿನಿಯನ್ ಇದ್ರು ಸಜೆಷನ್ ಇದ್ರು ಬನ್ರಿ, ಮಾತಾಡ್ರಿ, ಅದಕ್ಕೆ ಸೊಲ್ಯೂಷನ್ ತಗೊಳ್ರಿ. ಕೇವಲ ಕೆಲವೊಂದು ಮಾತುಗಳಿಂದ ನಿಮ್ಮ ಬಾಂಧವ್ಯನ್ನ ಕೆಲ್ಸ್ಕೊಳ್ಳೋದು ನಾನು ಲೈಕ್ ಮಾಡಲ್ಲ. ಮಕ್ಕಳು ಅಚೀವ್ಮೆಂಟ್ ಮಾಡಿದಾಗ ಖುಷಿ ಪಡೋರು ಇಬ್ಬರೇ, ಒಂದು ಪೇರೆಂಟ್ಸ್, ಇನ್ನೊಬ್ರು ಟೀಚರ್ಸ್. ಬೇಕಾದ್ರೆ ನೋಡ್ರಿ, ಯಾವ್ದ ಮಕ್ಕಳು ರ್ಯಾಂಕ್ ತಗೊಂಡಾಗ ಪ್ರೈಸ್ ತಗೊಂಡಾಗ ಇವರಿಬ್ಬರೇ ಖುಷಿ ಪಡ್ತಾರ ಅನ್ನೋದು ಪೇರೆಂಟ್ಸ್ಗೆ ಸ್ವಲ್ಪ ಲಕ್ಷ್ಯ ಇರಲಿ. ನಾನು ಹೇಳ್ದು ಈಗ ಫೀಸ್ ಬಗ್ಗೆ ಬಹಳ ಜನ ಕೆಲವೊಂದು ಏನೇನೋ ಮಾತಾಡ್ತಾ ಇರ್ತಾರ. ಬೇರೆ ದೊಡ್ಡ ದೊಡ್ಡ ಊರುಗಳಿಗೆ ಹೋಲಿಸಿದ್ರೆ ನಮ್ಮ ಟೀಚಿಂಗ್, ಅಕಾಡೆಮಿಕ್ಸ್, ಆಕ್ಟಿವಿಟೀಸ್, ಕ್ಯಾಂಪಸ್ ಫ್ಯಾಸಿಲಿಟೀಸ್, ಟ್ರಾನ್ಸ್ಪೋರ್ಟೇಶನ್, ಯೂನಿಫಾರ್ಮ್, ಬುಕ್ಸ್, ಇದರಲ್ಲಿ ಏನ್ ಕಡಿಮೆ ಇದೆ? ಅಲ್ಲಿ ಲಕ್ಷಾನುಗಟ್ಲೆ ಫೀಸ್ ಕೊಟ್ಟು ಬಾಯಿ ಮುಚ್ಕೊಂಡು ಮಕ್ಕಳು ಸ್ಕೂಲ್ ಕಳಿಸ್ತಾರ. ಇಲ್ಲಿ ಕೇವಲ 4 ಅಂಕಿ ಫೀಸ್ ಕೊಡಕ 5 ಅಂಕಿ ಫೀಸ್ ಕೊಡಕ ಎಷ್ಟೊಂದು ವಿಚಾರ ಮಾಡ್ತಾರಲ್ಲ. ಯಾಕಂದ್ರೆ ನೀವು ಫೀಸ್ ಕೊಟ್ರೆ ನಾವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ನಾವು ನಿಮಗೆ ಹೆಚ್ಚು ಫೆಸಿಲಿಟೀಸ್ ಕೊಡ್ತೇವೆ ಹೊರತು ಕೇವಲ ಜಾತ್ರೆ ಮದುವೆ ಅಂತ ಹೇಳಿ ನೀವು ಖರ್ಚು ಮಾಡೋದಕ್ಕಿಂತ ಮಕ್ಕಳಿಗೆ ಖರ್ಚು ಮಾಡಿದ್ರೆ ಒಳ್ಳೆ ಸ್ಕೂಲ್ಗೆ ಹಾಕಿದ್ರೆ ಒಳ್ಳೆಯ ಅಭ್ಯಾಸ ಸಿಗ್ತದ, ಒಳ್ಳೆ ಮಾರ್ಕ್ಸ್ ಮಾಡ್ತಾರ. ಯಾಕಂದ್ರೆ ನಾವೆಲ್ಲ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಪ್ರಾಫಿಟ್ಗೆಲ್ಲ. ಒಳ್ಳೆ ಕ್ವಾಲಿಟಿ ಕೊಡಬೇಕು, ಬ್ರ್ಯಾಂಡ್ ಬರಬೇಕು, ಒಳ್ಳೆ ರಿಸಲ್ಟ್ ಬರಬೇಕು, ಒಂದು ಒಳ್ಳೆ ಉದ್ದೇಶದಿಂದ ನಾವು ಈ ಕ್ಯಾಂಪಸ್ ಅನ್ನ ಶುರು ಮಾಡಿ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಂದ್ರೆ ನಾವ್ ಇಲ್ಲಿ ಬಂದಾಗ ಹಾಸ್ಪಿಟಲ್ಗಿಂತ ನಮ್ಗೆ ಇಲ್ಲಿ ಸಿಗೋ ಎಂಜಾಯ್ಮೆಂಟು, ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಬೇರೆ ಎಲ್ಲಿ ಸಿಗಲ್ಲ. ನಮ್ಮ ಸ್ಟಾಫಿಗೆ ಅದನ್ನ ಹೇಳ್ತಾ ಇರ್ತೇನೆ. ನಾನು ಈ ಕ್ಯಾಂಪಸ್ ಇಂದ ಹೊರ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಅನಿಸ್ತದೆ ಅಂದ್ರೆ, ಪರ್ಟಿಕ್ಯುಲರ್ ಯಾರಾದ್ರೂ ಸಾಯಂಕಾಲ 5 ರಿಂದ 6 ಈ ಕ್ಯಾಂಪಸ್ಗೆ ಬಂದ್ರೆ ನಿಮ್ಗೆ ಗೊತ್ತಾಗ್ತದ ಇಲ್ಲಿರೋ ಖುಷಿ ಎಷ್ಟು ಸಿಗ್ತದಂದ್ರೆ ಮನೆಗೆ ಹೋಗಕ್ಕೆ ಮನಸ್ಸಾಗಲ್ಲ. ಮೇನ್ಲಿ ನಾನು ಹೇಳೋದು ನಮ್ಮ ಸ್ಕೂಲ್ ಬಗ್ಗೆ ಏನ್ ಹೇಳ್ತೇನೆ ಅಂದ್ರೆ, ನಮ್ಮ ಸ್ಕೂಲ್ನಲ್ಲಿ ಯಾವ ಮಕ್ಕಳಿಗೆ ಕ್ವಶನ್ ಬ್ಯಾಂಕ್ ಕೊಟ್ಟು, ವರ್ಕ್ ಶೀಟ್ ಕೊಟ್ಟು, ಕ್ವಶನ್ ಪೇಪರ್ ಮಾಡಿ ಮಾರ್ಕ್ಸ್ ತೆಗೆದು 95 ಮಾಡಿದ್ದು 98 ಮಾಡಿ ಮಕ್ಕಳಿಗೆ ಪೇರೆಂಟ್ಸ್ಗೆ ಖುಷಿ ಮಾಡೋ ಉದ್ದೇಶ ನಮಗಿಲ್ಲ. ಬೇರೆ ಸ್ಕೂಲ್ನಲ್ಲಿ 95 ಮಾಡಿರ್ಬೋದು, 98 ಮಾಡಿರ್ಬೋದು. ನಮ್ಮ ಸ್ಕೂಲ್ನಲ್ಲಿ ಬಂದ ಕೂಡಲೇ ಇಡೀ ಬುಕ್ ಓದ್ಬೇಕು, ಮೂಲಿ ಓದ್ಬೇಕು, ಪ್ರತಿ ಲೈನ್ ಓದ್ಬೇಕು, ಅಂದಮೇಲೆ ಕ್ವಶನ್ಸ್ ಬರ್ತಾವೆ, ಅದಕ್ಕೆ ಆನ್ಸರ್ ಮಾಡಬೇಕು. ಅದಕ್ಕೆ ನೀವು 60-65 ಮಾರ್ಕ್ಸ್ ಕೊಂಡು ನೀವು ಅದ್ರ ಬಗ್ಗೆ ನೀಡ್ ನಾಟ್ ಫೀಲ್ ಬ್ಯಾಡ್. ಯಾಕಂದ್ರೆ ನಿಮ್ಮ ಮಕ್ಕಳು ಎಷ್ಟು ಡೆಪ್ತ್ ಆಗಿ ಓದ್ತಾ ಇದಾರೆ ಅದು ಇಂಪಾರ್ಟೆಂಟ್. ಈಗ ನೀವು ನೋಡಿದಿರಿ ನಾವ್ ಎಷ್ಟು ಚಂದಾಗಿ ಸ್ಪೋರ್ಟ್ಸ್ ಆಗ್ಲಿ, ಆಕ್ಟಿವಿಟೀಸ್ ಆಗ್ಲಿ, ಅಕಾಡೆಮಿಕ್ಸ್ ಆಗ್ಲಿ ಎಷ್ಟು ಚಂದ ಬ್ಯಾಲೆನ್ಸ್ ಮಾಡ್ತಾ ಇದ್ದೇವೆ ಅಂದ್ರೆ ಯಾವುದೇ. ಯಾಕಂದ್ರೆ ಇದು ಆನ್ಯುವಲ್ ಡೇ ಐ ಶುಡ್ ಥ್ಯಾಂಕ್ ವಸ್ತ್ರಾ ಟೀಮ್ ಹೆಡೆಡ್ ಬೈ ಅಮಿತ್ ಅಂಡ್ ಸಂದೇಶ್. ಯಾಕಂದ್ರೆ ಅವರು ಇಷ್ಟೊಂದು ಅದ್ಭುತವಾಗಿ ನಮ್ಮ ಪ್ರೆಷರ್ ಕಡಿಮೆ ಮಾಡಿದಾರೆ. ಅಂದ್ರೆ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು, ವಿ ಆರ್ ಆಲ್ ರಿಲೀವ್ಡ್. ಯಾರು ರಿಲೀವ್ಡ್? ಎಷ್ಟು ರಿಲೀವ್ಡ್ ಅಂದ್ರೆ ನಮ್ಮ ಸಿಲೆಬಸ್ ಈಗಾಗಲೇ 1 ತಿಂಗಳ ಮುಂದೆ ಹೋಗಿದೆ ಅಂತ ಅಷ್ಟೊಂದು ಕವರ್ ಮಾಡಿದ್ದಾರೆ. ಬಿಕಾಸ್ ಆಫ್ ದ ಪ್ರೆಷರ್ ವಾಟ್ ದೇ ಯೂಸ್ ಟು ಹ್ಯಾವ್ ಬಿಕಾಸ್ ಆಫ್ ಆನ್ಯುವಲ್ ಡೇ. ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಬಹಳ ಸಮಾಧಾನ ಇದ್ದಾರೆ. ಬಹಳ ಅಂದ್ರೆ 1 ವಾರ ಬೇಕಾ ನೀವು ಆನ್ಯುವಲ್ ಡೇಗೆ ಟೀಚರ್ಸ್ ಯೂಸ್ ಮಾಡ್ರಿ ಅಂತ. ನಾವು ಒಂದು ಹೇಳ್ತಾ ಇದ್ವಿ ಲಾಸ್ಟ್ ಇಯರ್ ಮೊದಲೇ ನಾವು ಒಂದು ಮೆಸೇಜ್ ಹಾಕಿದ್ವಿ ನಿಮ್ಗೆ. ಏನಂದ್ರೆ ನಾವು 9 ಗಂಟೆವರೆಗೂ ಬೇಕಂದ್ರೆ ಯಾವ ಮಕ್ಕಳು ಸರಿಯಾಗಿ ಸ್ಟಡಿ ಮಾಡೋದಿಲ್ಲ, ಮನೆಯಲ್ಲಿ ಮೊಬೈಲ್ ಟಿವಿ ನೋಡ್ತಾರೆ, ನಿಮಗೆ ಅವ್ರ ಕಡೆ ಸ್ಟಡಿ ಮಾಡ್ಸಕ್ಕಾಗಲ್ಲ. ಯಾರು ಮಾರ್ಕ್ಸ್ ಮಾಡ್ತಾ ಇಲ್ಲ, ಯಾರು ಸರಿಯಾಗಿ ರಿಸಲ್ಟ್ ತಗೊಳ್ತಾ ಇಲ್ಲ, ಯಾರು ನಿಮ್ಮ ಮಕ್ಕಳು ಹಿಂದಿದ್ದಾರೆ ಅನ್ನೋರಿಗೆ ನಾವು ರಾತ್ರಿ 9 ಗಂಟೆವರೆಗೂ ಇಲ್ಲೇ ಕೂಡಿಸಿ ಓದಿಸ್ತೀವಿ. ಸ್ವಲ್ಪ ಫೀಸ್ ಹೆಚ್ಚು ತಗೊಂಡು ಬೇಕಂದ್ರೆ ರಾತ್ರಿ ಊಟನೂ ಕೊಡ್ತೇವಿ, ನಿಮಗೆ ಟ್ರಾನ್ಸ್ಪೋರ್ಟೇಶನ್ ಕೊಡ್ತೇವೆ ಅಂತ. ಆದ್ರೆ ತಂದೆ ತಾಯಿಗಳು ಇದಕ್ಕೆ ಖರ್ಚು ಮಾಡಕ್ ತಯಾರಿಲ್ಲ. ಏನೋ ಒಂದು 5-10 ಸಾವಿರ ರೂಪಾಯಿ ಹೆಚ್ಚು ಕೊಟ್ಟು ನಮ್ಮ ಟೀಚರ್ಸ್ಗೆ ಪಾಠ ಕಲಿಸೋ ಟೀಚರ್ಸ್ಗೆ ಒಂದು 5-10 ಸಾವಿರ ರೂಪಾಯಿ ಇಡೀ ವರ್ಷ ಕೊಡಕ್ಕೆ ವಿಚಾರ ಮಾಡ್ತಾರೆ ಹೊರತು ಅದು ಬಿಟ್ಟು ಅದೇ 20-30 ಸಾವಿರ ರೂಪಾಯಿ ಜಾತ್ರೆಗೆ ಬಡ್ದು ಬರ್ತಾರೆ. ನಿಮ್ಮ ಮಕ್ಕಳು ಸರಿಯಾಗಿ ಸ್ಟಡಿ ಮಾಡ್ಲಿ ಅನ್ನೋ ಒಳ್ಳೆ ಉದ್ದೇಶದಿಂದ ನಾವು ಅದನ್ನ ಶುರು ಮಾಡಿದ್ರೆ ಅದ್ರ ಉಪಯೋಗ ತಗೊಳಕ್ಕೆ ಬಹಳ ಜನ ಹಿಂದೆ ಮುಂದೆ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿರ್ಬೇಕು, ಸಂಸ್ಕೃತ್ ನಾವು CBSE ಸ್ಕೂಲ್ನಲ್ಲಿ
ಸಂಸ್ಕೃತ ಕಲಿಸುವ ಮೊದಲನೇ CBSE ಸ್ಕೂಲ್ ಆಗಿದ್ವಿ. ಈಗಲೂ ನಮ್ಮ ರೆಗ್ಯುಲರ್ ಸಂಸ್ಕೃತ ಕಲಿಸ್ತಾ ಇದ್ದೀವಿ. ಸಂಸ್ಕೃತ ಎಷ್ಟು ಒಳ್ಳೆ ಸಬ್ಜೆಕ್ಟು, ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೋದು, ಎಷ್ಟು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅನ್ನೋದನ್ನ ಸಂಸ್ಕೃತ ಕಲಿತವ್ರಿಗೆ ಗೊತ್ತು. ಈ ಸಲ ನಾವು ಫಸ್ಟ್ ಇಯರ್ಗೂ ಸಂಸ್ಕೃತ ಶುರು ಮಾಡಿದ್ದೀವಿ. ಆಮೇಲೆ ಮಕ್ಕಳಿಗೆ, ಪರ್ಟಿಕ್ಯುಲರ್ 10th ಮಕ್ಕಳಿಗೆ ಒಂದು ಹುಮ್ಮಸ್ ಬರಲಿ, ಒಳ್ಳೇದಾಗ್ಲಿ, ಮಾರ್ಕ್ಸ್ ತಗೊಳ್ಳಿ ಅಂತ ಹೇಳಿ ಅವರಿಗೆ ನಾವು ಕೆಲವು ಇನ್ಸೆಂಟಿವ್ ಮತ್ತೆ ಪ್ರೈಸಸ್ ತರ ಅನೌನ್ಸ್ ಮಾಡಿದ್ದೀವಿ. ಎಲ್ಲಿವರೆಗೂ ಅಂದ್ರೆ 10 ಲಕ್ಷದಿಂದ 25,000 ಅನೌನ್ಸ್ ಮಾಡಿದ್ದೀವಿ. 91ರಿಂದ ಹಿಡಿದು 100% ತಗೊಳ್ಳೋರಿಗೆ 25,000 10 ಲಕ್ಷ ಪ್ರೈಸ್ ಕೊಡಕ್ಕೂ ತಯಾರಿದ್ದೀವಿ. ಯಾರು 100 ತಗೊಳ್ತಾರ ಮಕ್ಕಳಿಗೂ ಪ್ರೈಸಸ್, ಯಾರು 100 ಯಾವ ಸಬ್ಜೆಕ್ಟ್ ತಗೋತಾರ ಆ ಟೀಚರ್ಸ್ಗೂ ಪ್ರೈಸಸ್. ಈ ತರ ನಾವು ಒಳ್ಳೆ ಉದ್ದೇಶದಿಂದ ಮಕ್ಕಳಿಗೆ ಸ್ವಲ್ಪ ಹುಮ್ಮಸ್ ತುಂಬಿ ಅವ್ರ ಮೇಲ್ ಬರಲಿ ಅನ್ನೋ ಒಂದು 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 ಒಳ್ಳೆ ರೀತಿಯ ಅವಕಾಶವನ್ನ ಅವರಿಗೆ ಒದಗಿಸಿಕೊಟ್ಟಿದ್ದೇವೆ. ನಮ್ಮ KJ ಗಾರಿಗೆ ಈ ವರ್ಷ ಮತ್ತೊಂದು ನವೋದಯ ಕೋಚಿಂಗ್ ಸೆಂಟರ್, IIT ಫೌಂಡೇಶನ್ ಕ್ಲಾಸ್ ಅನ್ನ ಶುರು ಮಾಡಿದ್ದೇವೆ. ನಾನು ಹೇಳ್ದಂಗೆ ವಿ ಬಿಲೀವ್ ಇನ್ ಡೆಲಿಗೇಷನ್. ಡೆಲಿಗೇಷನ್ ಅಂದ್ರೆ ಅವ್ರವ್ರಿಗೆ ಅವ್ರವ್ರ ಜವಾಬ್ದಾರಿ ಕೊಡೋದು. ನಮ್ ಹೆಡ್ಸು ಅಷ್ಟೇ ಅವ್ರವ್ರ ಕೆಲಸ ಮಾಡ್ತಾರ, ಒಬ್ರೊಬ್ರು ಮತ್ತೊಬ್ಬ ಕೆಲಸದಲ್ಲಿ ಇಂಟರ್ಫಿಯರ್ ಆಗಲ್ಲ. ನಾವೆಲ್ಲ ಇದ್ದಾಗ ಬರ್ತಾರ, ಮಾತಾಡ್ತಾರ, ಹೋಗ್ತಾರ. ಅದೇ ರೀತಿ ನಾವು ಬೆಳೆಯುತ್ತಿರುವ ಈ ವೇಗಕ್ಕೆ ಮತ್ತೊಂದು ರೀತಿಯ ಡೆಲಿಗೇಷನ್ ಮಾಡ್ಬೇಕಂತ ಈ ವರ್ಷ ನಾವು 1st ಇಂದ 5th ಬೇರೆ ಹೆಡ್ ಅಥವಾ ಪ್ರಿನ್ಸಿಪಲ್ ಮಾಡಬೇಕಂತ ವಿಚಾರ ಮಾಡಿದ್ದೀವಿ. 1st ಇಂದ 5th ಬೇರೆ ಹೆಡ್ ಮಿಸ್ಟ್ರೆಸ್ ಆರ್ ಪ್ರಿನ್ಸಿಪಲ್. ಆ ಹೆಡ್ಡು ನಮ್ಮ ಸ್ಕೂಲಿಂದನೋ ಹೊರಗಡೆಯಿಂದನೋ ಅನ್ನೋದನ್ನ ನಾವು ಇನ್ನು ಕೆಲವೇ ವಾರಗಳಲ್ಲಿ ತಮಗೆ ತಿಳಿಸಿ ಇನ್ನೂ ಹೆಚ್ಚು ಮಕ್ಕಳ ಮೇಲೆ ಕಾನ್ಸಂಟ್ರೇಷನ್ ಬರಲಿ ಅನ್ನೋದನ್ನ ವಿಚಾರ ಮಾಡಿದೀವಿ. ಇನ್ನು ಮುಂದೆ ಬರೋ ಕೆಲವೊಂದು ಯೋಜನೆ ಏನಂದ್ರೆ, ಇಲ್ಲೆಲ್ಲ ಪೇವರ್ಸ್ ಹಾಕ್ತೀವಿ, ಬಾಸ್ಕೆಟ್ ಬಾಲ್ ಕೋರ್ಟ್ ಮಾಡ್ತೀವಿ. ಈಗಾಗಲೇ ಇದಕ್ಕೆ ಪ್ಯಾರಲಲ್ ಆಗಿ 21 ಕ್ಲಾಸ್ ರೂಮ್ ಮತ್ತೆ ಪ್ಲಸ್ 7 ರೂಮ್, 6 ರೂಮ್, ಅಡ್ಮಿನಿಸ್ಟ್ರೇಟಿವ್, ಆಫೀಸ್ ರೂಮ್, ಡಿಸ್ಟ್ರಿಬ್ಯೂಷನ್ ರೂಮ್, ಫಸ್ಟ್ ಏಡ್ ರೂಮ್ ಇವೆಲ್ಲ ಇರುವ ಮತ್ತೊಂದು ಬ್ಲಾಕ್ ಈಗಾಗಲೇ ಪರ್ಮಿಷನ್ ತಗೊಂಡಿದ್ದೇವೆ. ಇನ್ನು ಕೆಲವೇ ವೀಕ್ಸ್ ಕೆಲವೇ ವಾರಗಳಲ್ಲಿ ಈ ಕಡೆನೂ ಬಿಲ್ಡಿಂಗ್ ಶುರು ಆಗಬಹುದು. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಬಿಕಾಸ್ ಆಫ್ ದ ಡೆಲಿಗೇಷನ್, ಪ್ರಾಪರ್ ಯುಟಿಲೈಸೇಷನ್ ಆಫ್ ದ ಮ್ಯಾನ್ ಪವರ್. ನಾವು ಅಡ್ಮಿಷನ್ ನಿಲ್ಲಿಸೋದಕ್ಕಿಂತ ಆ ಬರುವ ಅಡ್ಮಿಷನ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡ್ಬೇಕು ಹೊರತು ಬ್ಲೈಂಡ್ ಆಗಿ ಅಡ್ಮಿಷನ್ ತಗೊಂಡು ಆಮೇಲೆ ಒದ್ದಾಡೋ ಅವಶ್ಯಕತೆ ಇಲ್ಲ. ಅದೇ ಕಾರಣಕ್ಕೆ ನಾವು ಜನವರಿ ಫೆಬ್ರವರಿಯಲ್ಲೇ ನಾವು ಇಂಟರ್ವ್ಯೂ ತಗೊಂಡು ಅಪಾಯಿಂಟ್ಮೆಂಟ್ಸ್ ಅನ್ನು ಮಾಡಿರ್ತೇವೆ. ಅದನ್ನ ನೆಕ್ಸ್ಟ್ ಪ್ಲಾನು ಮಲ್ಟಿಪರ್ಪಸ್ ಹಾಲ್. ಮಲ್ಟಿಪರ್ಪಸ್ ಹಾಲ್ ಅಂದ್ರೆ ಒಂದು ಹಾಲ್, ಆ ಹಾಲ್ನಲ್ಲಿ ಇಂಡೋರ್ ಗೇಮ್ಸ್, ಬಾಸ್ಕೆಟ್ ಬಾಲ್ ಆಗಲಿ, ಶಟಲ್ ಆಗಲಿ, ಕೇರಮ್, ಚೆಸ್, ಡೈನಿಂಗ್ ರೂಮ್, ಪೇರೆಂಟ್ಸ್ ಮೀಟಿಂಗ್, ಸಣ್ಣ ಸಣ್ಣ ಕಾರ್ಯಕ್ರಮಗಳು, ಸಣ್ಣ ಸಣ್ಣ ಕಾಂಪಿಟೇಷನ್ಗಳನ್ನ ಒಂದೇ ಹಾಲ್ ಅಲ್ಲಿ ಮಾಡುವಂತ ಮಲ್ಟಿಪರ್ಪಸ್ ಹಾಲ್ ಮಾಡ್ಬೇಕನ್ನೋ ಉದ್ದೇಶ ಬಹಳ ಸೀರಿಯಸ್ ಆಗಿ ವಿಚಾರ ಮಾಡ್ತಾ ಇದ್ದೀವಿ. ಅದು ಈ ವರ್ಷ ಅಲ್ಲ, ಮುಂದಿನ 2-3 ವರ್ಷದಲ್ಲಿ ಫಲಕಾರಿ ಆಗ್ತದೆ. ಯಾಕಂದ್ರೆ ನಮ್ಗೆ ಲ್ಯಾಕ್ ಆಫ್ ಸ್ಪೇಸ್ ಇರೋದ್ರಿಂದ ನಾವು ಈ ರೀತಿ ಮೇಲೆ ಹೆಚ್ಚು. ಬಟ್ ಏನಂದ್ರೆ ಕೆಲವೊಮ್ಮೆ ನಾವು 100% ಕರೆಕ್ಟ್ ಇದ್ದೇವೆ ಅಂತ ಇಲ್ಲ, ಕೆಲವೊಂದು ಪ್ರಾಬ್ಲಮ್ಸ್ ಇದಾವು. ಅಂತ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತಿದೆ. ಮುಂಬರೋ ವರ್ಷಗಳಲ್ಲಿ, ಮುಂದಿನ ವರ್ಷ, ಈ ವರ್ಷ, ಮುಂದಿನ ಈಗ ದಿನಗಳಲ್ಲಿ ನಮಗೆ ಇನ್ನೂ ಕೆಲವೊಂದು ನಮ್ಮ ಪ್ರಕಾರ ಇನ್ನು ಬಾತ್ರೂಮ್ ಆಗ್ಲಿ, ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ, ಇಂಗ್ಲಿಷ್ ಕಮ್ಯುನಿಕೇಶನ್ ಆಗ್ಲಿ, ವಾಟರ್ ಪ್ರಾಬ್ಲಮ್ ಆಗ್ಲಿ, ಇವೆಲ್ಲ ಇನ್ನೂ ಸ್ವಲ್ಪ ನಮ್ಮ ಪ್ರಕಾರ, ನಮ್ಮ ತೃಪ್ತಿ ಪ್ರಕಾರ ಇನ್ನೂ ಅಷ್ಟು ಆಗಿಲ್ಲ. ಎಲ್ಲಾ ಪ್ರಾಬ್ಲಮ್ಗಳನ್ನು ಇನ್ನೂ ಹೆಚ್ಚು ಒತ್ತು ಕೊಟ್ಟು ಒಳ್ಳೆ ರೀತಿಯಿಂದ ಸಾಲ್ವ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ಭರವಸೆ ಕೊಡಕ್ಕೆ ನಾವೆಲ್ಲ ವಾಗ್ದಾನ ಮಾಡ್ತಾ ಇದ್ದೀವಿ. ನಾವು ಮತ್ತೊಬ್ಬರ ಬಗ್ಗೆ ಮಾತಾಡೋದು ಬೇಡ, ಮತ್ತೊಬ್ರ ಕಾಲು ಎಳೆಯೋದು ಬೇಡ, ಮತ್ತೊಬ್ರಿಗೆ ಕೆಟ್ಟದ್ ಮಾಡೋದು ಬೇಡ. ಆದ್ರೆ ನಾವು ನಮ್ಮಷ್ಟಕ್ಕೆ ನಾವು ಏನ್ ಬೆಳಿತೇವಿ ಅದನ್ನ ತೋರ್ಸೋಣ ಹೊರತು ಮತ್ತೊಬ್ಬರಿಗೆ ಕೆಳಗಿಳಿದು ನಾವು ಮೇಲೆ ಹೋಗೋದು ಬೇಡ. ನಮ್ಮಷ್ಟಕ್ಕೆ ನಾವು ನಮ್ಮಷ್ಟು ವಿಷಯಗಳು ನಮ್ಮಷ್ಟಕ್ಕೆ ಇರ್ಲಿ. ಯಾರ ಹತ್ರ ಮಾತಾಡೋದು ಬೇಡ, ಯಾರ ಹತ್ರ ಜಗಳಾಡೋದು ಬೇಡ, ಮತ್ತೊಬ್ಬರಿಗೆ ಮಾತಾಡಿ ಬೇಳೆಯನ್ನ ಹಾಳು ಮಾಡೋದು ಬೇಡ ಅಂತ ನನಗೆ ಅನಿಸ್ತಾ ಇದೆ. ಟೀಚರ್ಸ್ ಆಗ್ಲಿ, ಸ್ಟೂಡೆಂಟ್ಸ್ ಆಗ್ಲಿ, ನಮ್ಮ ಕ್ಯಾಂಪಸ್ನಲ್ಲಿ ಜಾತಿ, ಧರ್ಮ, ಮೇಲು ಕೀಳು, ಶ್ರೀಮಂತರು ಬಡವರು ಅನ್ನೋದು ಮೊದಲಿಂದನೂ ಬಂದಿಲ್ಲ. ಯಾಕಂದ್ರೆ ನಮ್ಮ ಟೀಚರ್ಸ್ ಯಾರ್ಯಾರು ಇದ್ದಾರೆ, ಯಾವ ತರ ಇದ್ದಾರೆ ಅಂತ ಎಲ್ಲ ನಿಮ್ಗೆ ಗೊತ್ತಿದೆ.
ಅದೇ ರೀತಿ ನಮ್ಮ ಕ್ಯಾಂಪಸ್ನಲ್ಲಿ ಯಾರಾದರೂ ಜಾತಿ ಧರ್ಮ ಇದಕ್ಕೆ ಮಹತ್ವ ಕೊಟ್ಟು ಬೇರೆ ರೀತಿಯಿಂದ ವ್ಯವಹಾರ ಮಾಡಿದ್ರೆ, ಬೇರೆ ರೀತಿಯಿಂದ ಬದುಕಿದರೆ, ಬೇರೆ ರೀತಿಯಿಂದ ಇಲ್ಲಿ ವಾತಾವರಣ ಸೃಷ್ಟಿ ಮಾಡಿದ್ರೆ ನಾವು ತಡ್ಕೊಳಕ್ ಸಾಧ್ಯ ಇಲ್ಲ. ನಾವು ಯಾವ ರೀತಿ ಎಲ್ಲ ಒಂದೇ ರೀತಿ ನೋಡ್ತೀವಿ, ನೀವು ಅದೇ ರೀತಿ ನಡೆಯೋದನ್ನ ಕಲೀರಿ. ಕಲೀಲಿಲ್ಲ ಅಂದ್ರೆ ನಾವು ನಿಮಗೆ ಅದೇ ರೀತಿಯಾಗಿ ವರ್ತನೆ ಮಾಡಬೇಕಾಗುತ್ತೆ ಅಂತ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಎಷ್ಟು ಜನ ಎನ್ಯುವಲ್ ಡೇಗೆ ಬರೋಕ್ಕೆ ಹಿಂದೆ ಮುಂದೆ ಮಾಡ್ತಾ ಇರ್ತಾರೆ ಕೆಲವೊಂದು ಪಾಲಕರು. ನಾನು ಹೇಳ್ತೀನಿ, ನಾವು ಮಾಡೋದು 2 ವರ್ಷಕ್ಕೊಮ್ಮೆ ಎನ್ಯುವಲ್ ಡೇ. 2 ವರ್ಷ ಅಂದ್ರೆ ಒಂದ್ ಮಗು ಒಂದ್ ಎನ್ಯುವಲ್ ಡೇ ಮಿಸ್ ಮಾಡ್ಕೊಂಡ್ರೆ 4 ವರ್ಷ ಅದಕ್ಕೆ ಚಾನ್ಸ್ ಇಲ್ಲ. ನೀವು ಇಡೀ ನಾವು ಭಾಳ ಅಂದ್ರೆ 800 1,000 ರೂಪಾಯಿ ತಗೋಬಹುದು ಒಂದು ಎನ್ಯುವಲ್ ಡೇಗೆ. ನೀವು ಒಂದು ಪಾನಿಪುರಿ ತಿಂದ್ರೆ, ಒಂದ್ ತಿಂಗಳಿಗೆ ಒಂದು ಪಾನಿಪುರಿ ತಿಂದ್ರೆ ನಿಮ್ಮ ಮಗುಗೆ 2 ವರ್ಷಕ್ಕೊಮ್ಮೆ ನಡೆಯೋ. ಅದನ್ನ ಬಿಟ್ರೆ, ಆ ಪಾನಿಪುರಿ ತಿನ್ನೋದು ಬಿಟ್ರೆ, ಒಂದು ಪಾನಿಪುರಿ ತಿನ್ನೋದು ಬಿಟ್ರೆ ನಿಮ್ಮ ಮಗುಗೆ ಎನ್ಯುವಲ್ ಡೇ ಫೀಸು ನಮಗೆ ಕೊಡೋ ಫೀಸ್ ಆಗ್ತದೆ. ನೀವೆಲ್ಲ ತಿಳ್ಕೊಬೇಕು. ಎಷ್ಟು ಚಾಟ್ಸು, ಎಷ್ಟು ಹೊರಗಡೆ ಪದಾರ್ಥ ತಿಂತೀರಿ. ಒಂದು ಹೋಟೆಲ್ಗೆ ಹೋದ್ರೆ 2,000 3,000 ಬಿಲ್ ಆಗ್ತೈತಿ. ಆದ್ರೆ ಮಕ್ಕಳಿಗೆ ಶಾಲೆಗೆ ಸಪೋರ್ಟ್ ಮಾಡೋದು ನೀವೇನ್ ಸಪೋರ್ಟ್ ಮಾಡ್ತೀವಿ, ನಾವು ಅದೇ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಾವೇ ನಿಮ್ಗೆ ಸಪೋರ್ಟ್ ಮಾಡ್ತೇವೆ, ಅದೇ ರೀತಿ ನೀವು ಸಪೋರ್ಟ್ ಮಾಡ್ಬೇಕು. ನೀವ್ ಯಾವಾಗ ನಮ್ಗೆ ಸಪೋರ್ಟ್ ಮಾಡಿಲ್ಲ, ನಾವು ನಿಮ್ಗೆ ಸಪೋರ್ಟ್ ಮಾಡಕ್ಕಾಗಿಲ್ಲ. ನೀವ್ ಬಂದ್ ಕೇಳೋ ಪ್ರಶ್ನೆ ಇಲ್ಲ, ನೀವ್ ಯಾಕೆ ಸಪೋರ್ಟ್ ಮಾಡಿಲ್ಲ, ಯಾಕೆ ಈ ತರ ಮಾಡ್ತೀವಿ. ಯಾಕೆ ನೀವು ಆ ತರ ಇರ್ತೀವಿ, ನಾವು ಆ ತರ ಇರ್ತೇವೆ. ಅದಕ್ಕೆ ನೀವು ಒಳ್ಳೆ ರೀತಿಯಿಂದ ಇರಿ, ನಾವು ಒಳ್ಳೆ ರೀತಿಯಿಂದ ಇರ್ತೇವೆ. ನಾನಿಷ್ಟೇ ಹೇಳ್ತೇನೆ ಲಾಸ್ಟಿಗೆ, ಪ್ರತಿ ಎಲ್ಲಾ ಕಡೆನೂ ಒಂದು ನಮ್ಮ ಈ KG ಅನ್ನೋದು ಒಳ್ಳೆ ರೀತಿಯಿಂದ ಒಳ್ಳೆ ಹೆಸರಿಂದ ಬೆಳಿಲಿ ಅನ್ನೋದೊಂದು ಒಂದು ಒಳ್ಳೆ ಉದ್ದೇಶದಿಂದ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ ಎಲ್ಲರೂ ಕೂಡಿ. KG ಐಟಮ್ ನಿಮ್ ಸಲುವಾಗಿ ಇದೆ. ಅದೇ ರೀತಿ PUC 3-4 ವರ್ಷದಲ್ಲಿ ಯಾವ ರೀತಿ ಹೆಸರು ಮಾಡಿದೆ, ನಮಗೆ ಡಿಮಾಂಡ್ ಇರೋ ರೀತಿಯಲ್ಲಿ ಹಾಸ್ಟೆಲ್ ಕೊಡಕ್ಕಾಗ್ಲಿಲ್ಲ. ಅದಕ್ಕೆ 10-11 ತಿಂಗಳಿದೆ. ಈಗಾಗಲೇ ಕಾಲೇಜ್ ರೆಡಿ ಆಗಿದೆ, ಬಾಯ್ಸ್ ಹಾಸ್ಟೆಲ್ ರೆಡಿ ಆಗಿದೆ, ಗರ್ಲ್ಸ್ ಹಾಸ್ಟೆಲ್ ಫೌಂಡೇಶನ್ ಆಗಿದೆ. 960 ಜನ ಹಾಸ್ಟೆಲ್ ನಲ್ಲಿ, ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು. ಯಾಕಂದ್ರೆ ಈ ಮೊಬೈಲ್ ಗೀಳಿಗೆ ಇತ್ತೀಚೆಗೆ ಮಕ್ಕಳನ್ನ ಹಾಸ್ಟೆಲಿಗೆ ಕಳಿಸೋದು ಪಾಲಕರ ಉದ್ದೇಶ. ಯಾಕಂದ್ರೆ ಮನೆಯಲ್ಲಿ ಬರೀ ಮೊಬೈಲು, ಓದು ಕಡಿಮೆ ಅನ್ನೋ ಒಂದು ಉದ್ದೇಶದಿಂದ ಹಾಸ್ಟೆಲ್ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅನ್ನೋದು ಮನಗಂಡು ನಾವು ಇನ್ನೊಂದು 4-5 ತಿಂಗಳಲ್ಲಿ ಬಾಯ್ಸ್ ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಎರಡೂ ರೆಡಿ ಆಗ್ತಾವು. ಕಾಲೇಜ್ ಅಂತ ಈಗಾಗಲೇ ರೆಡಿ ಆಗಿದೆ. ನಾನಷ್ಟೇ ಹೇಳೋದು, KG is owners pride, neighbors envy. ಲಾಸ್ಟ್ಗೆ ಏನೇ ಇದ್ರು, ನಾವೇನೇ ಮಾತಾಡಿದ್ರು, ನಿಮ್ಗೆ ಏನೇ ವಾಗ್ದಾನ ಮಾಡಿದ್ರು, ನಿಮ್ ತಲೆ ಏನಿದ್ರು, ನಮ್ ತಲೆ ಏನಿದ್ರು, ನಿಮ್ ಎಕ್ಸ್ಪೆಕ್ಟೇಷನ್ ಇದ್ರು, ನಮ್ಮ ಆಶ್ವಾಸನೆಗಳು ಏನೇ ಇದ್ರು, ಇನ್ ದ ಎಂಡ್ ವಿಲ್ ಡೂ ಇಟ್. ಥ್ಯಾಂಕ್ ಯು.